ಏನಣ್ಣ ಇವತ್ತು ಬೆಳಗ್ಗೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ? ಅಶ್ವತ್ಥ ಮರ ನಮ್ಮ ಇರುವಿಗೆ, ಎಲ್ಲ ಜೀವರಾಶಿಗಳ ಇರುವಿಗೆ ಬೇಕಾದ ಅತಿ ಹೆಚ್ಚು ಅನಿಲಗಳನ್ನು ಸರಬರಾಜು ಮಾಡೋದಕ್ಕೆ ಹುಟ್ಟಿದ ಮೊದಲ ಮರ ಇದು. ಇಲ್ಲಿ ಬರೀ ಆಕ್ಸಿಜನ್ ಪ್ರಾಣವಾಯು ಒಂದೇ ಅಲ್ಲ, ಆಕ್ಸಿಜನ್ ಅಂದರೆ ಪ್ರಾಣವಾಯು, ಜೀವವಾಯು, ಮತ್ತು ನಮ್ಮ ದೇಹಕ್ಕೆ ಬೇಕಾದ ಏನೇನು ಅನಿಲಗಳು ಬೇಕೋ ಅದನ್ನೆಲ್ಲ ಸೂರ್ಯ ಇರೋವರೆಗೂ ಪ್ರೊಡ್ಯೂಸ್ ಮಾಡಿ ನಮಗೆ ಕೊಡುತ್ತೆ. ಜೀವ ಆರಂಭ ಆಗಿದ್ದೇ ಈ ಮರದಲ್ಲಿ. ನೋಡು ಒಂದ್ಸಲ ಮೇಲೆ ತೋರಿಸಿ, ಆ ಎಲೆಗಳ ಅತಿ ದೊಡ್ಡ ಕಾರ್ಖಾನೆ ಇದೆ. ತನ್ನ ಆಹಾರನ ತಾನು ತಯಾರು ಮಾಡ್ಕೊಳುತ್ತೆ, ಹಣ್ಣು ಕೊಡುತ್ತೆ, ಸರ್ವ ಋತುಗಳಲ್ಲೂ ಹಣ್ಣು ಕೊಡುತ್ತೆ. ಅಶ್ವತ್ಥ ಮೇನಂ ಸುವಿರೂಢ ಮೂಲಂ, ಅಶ್ವತ್ಥ, ಔದುಂಬರ, ಅಂಜೂರ ಇವೆಲ್ಲ ಒಂದೇ ರೀತಿಯ ಸಂತಾನಗಳು. ಸರ್ವ ಋತುಗಳಲ್ಲೂ ಹಣ್ಣು ಕೊಡುತ್ತೆ. ಯಾರಿಗೆ ಅಂದರೆ ಕ್ರಿಮಿಕೀಟಗಳಿಗೆ ಮತ್ತು ಪಕ್ಷಿಗಳಿಗೆ ಮತ್ತು ಉರಗಗಳಿಗೆ. ಅದಕ್ಕೆ ನೀವು ಅಶ್ವತ್ಥ ಮರದ ಕೆಳಗಡೆ ಹಾವುಗಳು ನೋಡ್ತೀರಿ ನೀವು ಜಾಸ್ತಿ. ಯಾಕಂದರೆ ನೋಡಿ ನೋಡಿ ನಿಮ್ಗೆ ಗೊತ್ತಾ, ಇವಾಗ ಹೈಪರ್ ಬ್ಯಾರಿಕ್ ಆಕ್ಸಿಜನ್ ಥೆರಪಿ ಅಂತ ಬರ್ತಾರೆ. 1 ಗಂಟೆಗೆ 3,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆರ್ಟಿಸ್ಟಿಕ್ ಚಿಲ್ಡ್ರನ್ಗೆ, ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋರಿಗೆ ಇಂದ ಹಿಡಿದು ಮುಖದ ಮೇಲಿರೋ ಪಿಂಪಲ್ಸ್ಗೆ ದೊಡ್ಡ ದೊಡ್ಡ ಹೀರೋಗಳು, ಹೀರೋಯಿನ್ಗಳು ಹೋಗಿ ಆ ಚೇಂಬರ್ಲಿ 1 ಅವರ್ ಮಲ್ಕೋತಾರೆ. ಏನಕ್ಕೆ ಅಂದರೆ ಅದು ಕೊಡೋ ಆಕ್ಸಿಜನ್ನು ಒಂದು ಅಶ್ವತ್ಥ ಮರ 1 ನಿಮಿಷದಲ್ಲಿ ಎಷ್ಟು ಕೊಡುತ್ತೋ ಅದು 1 ಗಂಟೆಲಿ ಅಷ್ಟು ಕೊಡುತ್ತೆ ಆ ಮಿಷನ್. ಅಷ್ಟಕ್ಕೆ ಇವರು ಹೋಗ್ಬಿಟ್ಟು 1,00,000 ರೂಪಾಯಿಗೆ ಆಗುವಷ್ಟು ಆಕ್ಸಿಜನ್ನು 1 ತಿಂಗಳಲ್ಲಿ ತಗೋತಾರೆ. ಮುಖದಲ್ಲಿ ಬದಲಾವಣೆ ಬರುತ್ತೆ, ಆದರೆ ಮನೆ ಪಕ್ಕದಲ್ಲಿರೋ ಮರದ ಕೆಳಗಡೆ ಹೋಗಿ ಕೂತ್ಕೊಳ್ಳೋದಿಲ್ಲ. ಇದೊಂದು ಗುಟ್ಟು ಜಗತ್ತಿಗೆ ಹೇಳ್ತೀನಿ. ಇದು ಗುಟ್ಟು ರಟ್ಟಾಗಿತ್ತು. ಹಿಂದೆ IVF ಸೆಂಟರ್ಸ್ ಇರಲಿಲ್ಲ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋಕ್ಕೆ ಜನ ಮಾಡ್ತಿದ್ದಿದ್ದೆ ಅಶ್ವತ್ಥ ವೃಕ್ಷಕ್ಕೆ 48 ಪ್ರದಕ್ಷಿಣೆ ಹಾಕುವಂತ ಹೆಣ್ಣು ಗಂಡಿಗೆ ಹೇಳ್ತಾ ಇದ್ರು. ಅಂದರೆ ಪೊಟೆನ್ಷಿಯಲ್ ಇಂಪ್ರೂವ್ ಆಗುತ್ತೆ. ಅಂದರೆ ನಮ್ಮಲ್ಲಿ ಶುಕ್ರ ಶೋಣಿತಗಳು ಬೆಳೆಯುತ್ತೆ. ಶುಕ್ರ ಶೋಣಿತ ಬೆಳೆಯೋದು ಅಂದರೆ ಏನು ಗೊತ್ತಾ? ದೇಹದಲ್ಲಿ ರಕ್ತ, ಮಾಂಸ, ಮಜ್ಜ ಎಲ್ಲ, ನರಮಂಡಲ ಎಲ್ಲ ಬೆಳೆದ್ರೇ ಲಾಸ್ಟಲ್ಲಿ ಶುಕ್ರ ಬೆಳೆಯೋದು. ಶುಕ್ರ ಅಂದರೆ ಕೊನೆಗೆ ಶುಕ್ರ ಬೆಳಿಬೇಕು ಅಂದರೆ ರಕ್ತ ಬೆಳಿಬೇಕು, ಅಸ್ಥಿ ಬೆಳಿಬೇಕು, ಮಾಂಸ ಬೆಳಿಬೇಕು, ಮಜ್ಜ ಬೆಳಿಬೇಕು. ಈ ರೀತಿ ಎಲ್ಲ ಬೆಳೆದ ಮೇಲೆ ಶುಕ್ರ ಬೆಳೆಯೋದು. ಅಂದರೆ ಅಶ್ವತ್ಥ ಮರದ ಈ ಆಕ್ಸಿಜನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಸಮಯ ಸಿಕ್ಕಾಗಲೆಲ್ಲ ಅಹೋರಾತ್ರ ರೋಗ ಬರದಂಗೂ ನೋಡ್ಕೋಬೇಕು ಅಂತ ಅಶ್ವತ್ಥ ಮರದ ಬುಡದಲ್ಲಿ ಹೋಗಿ ಕೂತ್ಕೋತಾನೆ. ಆದರೆ ನಿಮಗೆ ಹೇಳ್ಕೊಡದೇ ಇದ್ದರೆ ಸ್ವಾರ್ಥಿ ಆಗ್ತಾನೆ. ನಿಮಗೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ನಿಮಗೆ ಸಮಯ ಇಲ್ಲದಿದ್ರು ಅಥವಾ ನಿಮ್ಮ ಹತ್ರ ಹಣ ಇಲ್ಲದೇ ಇದ್ದರೂ ನೀವು ಮಾಡಬೇಕಾಗಿರೋದು ಇಷ್ಟೇ. ಅವ್ರನ್ನ ದಿನಕ್ಕೆ 1 ಗಂಟೆಯಿಂದ 2-3 ಗಂಟೆವರೆಗೂ ಅಶ್ವತ್ಥ ಮರದ ಕೆಳಗೆ ಸೂರ್ಯ ಇರೋವಾಗ, ಸೂರ್ಯ ಇಲ್ಲದೆ ಇರೋವಾಗ ಕೂರ್ಸಕ್ಕೆ ಹೋಗ್ಬಿಡಿ. ಸೂರ್ಯ ಆಕಾಶದಲ್ಲಿ ಇರುವಾಗ ಅಂದರೆ ಬೆಳಕಿನ ಸಮಯದಲ್ಲಿ ದಿನಮಾನದಲ್ಲಿ ಕೂಡಿಸಿ ನೀವು ಕೂತ್ಕೊಳ್ಳಿ. ನಿಮ್ಮ ಮಕ್ಕಳು ಅಷ್ಟೇ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಇಲ್ಲಿ ಬಂದು ನೀವು ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ನೀವು ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದ್ಬಿಡಿ, ಆಟ ಆಡೋಕ್ಕೆ. ನೀವು ನಾಯಿಗಳಿರೋರು ನಾಯಿಗಳನ್ನ ಕರ್ಕೊಂಬನ್ನಿ. ಅನ್ಡೌಟೆಡ್ಲಿ 100% ನೀವು ಡಾಕ್ಟರ್ಗಳಿಂದ ದೂರ ಇರ್ತೀರಿ. ನಿಮ್ಮ ದೇಹದಲ್ಲಿ ಏನಾದರೂ ಅಸಮತೋಲನ ಕಂಡಾಗ ಅದು ಸಮತೋಲನಕ್ಕೆ ತರುತ್ತೆ ಅಶ್ವತ್ಥ ವೃಕ್ಷ.
ಅಶ್ವತ್ಥ ವೃಕ್ಷದಲ್ಲಿ ಹಣ್ಣುಗಳು ಹೆಂಗೆ ಬಿಡುತ್ತೆ ಅಂದರೆ, ಒಂದು ಊರಲ್ಲಿ 10 ಅಶ್ವತ್ಥ ವೃಕ್ಷ ಇದ್ದರೆ ಆ 10 ಮಾತಾಡ್ಕೊಳತ್ತೆ ರೂಟ್ಸಲ್ಲಿ. ನಾನು ಜನವರಿಲಿ ಹಣ್ಣು ಕೊಡ್ತೀನಿ, ನೀನು ಫೆಬ್ರವರಿಲಿ ಹಣ್ಣು ಕೊಡು, ನೀನು ಮಾರ್ಚಲ್ಲಿ ಹಣ್ಣು ಕೊಡು, ನೀನು ಏಪ್ರಿಲಲ್ಲಿ ಹಣ್ಣು ಕೊಡು ಅಂತ ಮಾತಾಡಿಕೊಂಡು ಅವು ಸೀಸನ್ಸ್ನ ಮರ್ಜ್ ಮಾಡಿಕೊಂಡೆ ಒಂದಕ್ಕೊಂದು ಜಗಳ ಆಡ್ಕೊಳ್ಳದೆ ಒಂದೊಂದು ಸೀಸನಲ್ಲಿ ಒಬ್ಬೊಬ್ಬರು ಹಣ್ಣು ಬಿಡ್ತಾರೆ. ಅದು ಹಕ್ಕಿ ಪಿಕ್ಕಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಅಶ್ವತ್ಥದ ಹಣ್ಣಲ್ಲಿ ಕಣಜಗಳು ಅಂತ ಹುಳ ಸೇರ್ಕೊಳ್ಳುತ್ತೆ, ಅಲ್ಲಿಂದ ಜೀವ ಆರಂಭ ಆಗುತ್ತೆ. ಕಣಜ ಇಲ್ದಿದ್ರೆ ಅಶ್ವತ್ಥ ಬೆಳೆಯಲ್ಲ, ಅಶ್ವತ್ಥ ಇದ್ದರೆ ಕಣಜ ಬೆಳೆಯಲ್ಲ. ಕಾಗೆಗಳು ಅಶ್ವತ್ಥಕ್ಕೆ ಉಪಕಾರ ಮಾಡೋದಕ್ಕೆ ಏನು ಮಾಡುತ್ತೆ ನೋಡಿ, ಎಂಥ ಅದ್ಭುತ ಅಂದರೆ, ಕಾಗೆ ಅಶ್ವತ್ಥ ಬೀಜವನ್ನು ತಿನ್ನತ್ತಲ್ಲ, ಆ ಬೀಜ ಅದರ ಮಲದಲ್ಲಿ ಆಚೆ ಬಂದು ನಿಮ್ಮ ಮನೆ ತಾರಸಿಗಳ ಮೇಲೆಲ್ಲ ಅಶ್ವತ್ಥ ಮರ ಬಂದಿರುತ್ತೆ. ಹೆಂಗೆ ಅದು ಕಾಗೆಯ ಪಿಕ್ಕೆಯಿಂದ ಬಂದದ್ದು. ದೇವರಿಗೆ ತುಂಬ ಪ್ರಿಯವಾದ ಅಶ್ವತ್ಥ ಮರ ಕಾಗೆಯ ಮಲದಿಂದ ಬಂದದ್ದು ಅಂದರೆ ಇಮೇಜಿನ್ ಮಾಡಿ. ದೇವರಿಗೆ ಮಲ ಇಷ್ಟ. ಜೇನಿನ ಎಂಜಿಲ್ನಿಂದ ಬಂದದ್ದು ಅಂದರೆ ದೇವರಿಗೆ ಎಂಜಿಲ್ ಇಷ್ಟ. ಜೇನಿನ ಅಭಿಷೇಕ ಮಾಡ್ತಾರೆ ದೇವರಿಗೆ ಅಲ್ವಾ. ಹಾಗೆ ದೇವರಿಗೆ ಇಷ್ಟವಾದದ್ದು ಎಂಜಲು, ಮಲ ಎಲ್ಲ ನಾವೇ ಅಸಹ್ಯ ಪಟ್ಕೊಳ್ಳೋದು. ಇವೆರಡನ್ನ ಯಾವುದನ್ನು ಅಸಹ್ಯ ಪಟ್ಕೊಳ್ಳದೆ ಇರೋದೇ ಆನಂದದ ಸೋಪಾನ. ಯಾವುದು ಅಸಹ್ಯ ಆಗಬಾರ್ದು ಮನುಷ್ಯನಿಗೆ. ಆ ರೀತಿ ಬದುಕೋದನ್ನು ಆನಂದ ಅಂತ ಕರೀತಾರೆ. ಅಂಥ ಮನುಷ್ಯ ಸುಖ ಮತ್ತು ದುಃಖದಲ್ಲಿ ಆನಂದವಾಗಿರ್ತಾನೆ. ಈ ಕೆಲಸ ಮಾಡಿ ನಿಮಗೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗತ್ತೆ, ಮುಖದಲ್ಲಿ ಕಾಂತಿ ಹೆಚ್ಚಾಗತ್ತೆ, ಆನಂದ ಹೆಚ್ಚಾಗತ್ತೆ, ಸುಖ ಸಮೃದ್ಧಿ ಹೆಚ್ಚಾಗುತ್ತೆ. ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗ್ತಾರೆ. ಅದೇ ರೀತಿ ಮರದ ಹತ್ರ ಬರ್ತೀವಿ, ಮರಕ್ಕೆ ಏನಾದರೂ ತೊಂದರೆ ಆಗಿರುತ್ತೆ, ಆ ಮರಕ್ಕೂ ಸ್ವಲ್ಪ ಸೇವೆ ಮಾಡಿ. ಏನಾದರೂ ಮಳೆ ಒಳಗಿರ್ತಾರೆ ಅದನ್ನು ತೆಗೀರಿ, ಸ್ವಚ್ಛ ಮಾಡಿ, ಒಂದು ಬೆಲ್ಲದ ಉಂಡೆ ತೊಗೊಂಬನ್ನಿ, ಆ ಮರಕ್ಕೆ ಅರ್ಪಣೆ ಮಾಡಿ. ಅದಕ್ಕೆ ಆ ಬೆಲ್ಲನ ನೀರು ಕೊಡು. ಒಂದು ದಿವಸ ಉಪ್ಪು ತೊಗೊಂಬನ್ನಿ, ಒಂದು ದಿವಸ ನೀವು ಮಿಕ್ಕಿರೋ ಪದಾರ್ಥಗಳು ಅನ್ನ ತೊಗೊಂಬನ್ನಿ. ಇದು ಹಕ್ಕಿ ಪಿಕ್ಕಿಗಳು ತಿನ್ನುತ್ತೆ. ಮತ್ತು ಮಳೆಗಾಲದಲ್ಲಿ ನೀವು ನೀರು ಹಾಕ್ಬೇಕಾಗಿಲ್ಲ, ಬೇರೆ ಟೈಮಲ್ಲಿ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿ, ಏನೂ ತೊಂದರೆ ಇಲ್ಲ. ಮತ್ತು ಈ ಪಾತಿ ಇಲ್ಲದೆ ಅರುಗು ಕಟ್ಬಿಟ್ಟು, ಅಶ್ವತ್ಥದ ಅರುಗು, ಅದನ್ನು ಪಾತಿ ತೆಗೆದು ಸೇವೆ ಮಾಡಿ. ಅಶ್ವತ್ಥ ವೃಕ್ಷಗಳು ಇಲ್ಲದ ಊರಿನಲ್ಲಿ ಬೆಳವಣಿಗೆ ಆಗೋದಿಲ್ಲ, ನೆನಪಿಟ್ಬಿಡಿ. ಅಶ್ವತ್ಥ ಮರಗಳು ಇಲ್ಲದೆ ಊರಲ್ಲಿ ನಮ್ಮ ವಂಶಾಭಿವೃದ್ಧಿನೇ ಆಗೋದಿಲ್ಲ, ಊರೇ ಬೆಳೆಯೋದಿಲ್ಲ, ಊರು ಖಾಲಿಗಳಾಗುತ್ತೆ. ಎಷ್ಟೋ ಊರುಗಳಲ್ಲಿ ಅಶ್ವತ್ಥ ಮರಗಳು ಬರಡಾಗಿ ಊರುಗಳೇ ಬಿಟ್ಟೋಗಿದ್ದಾರೆ ಜನ. ಇದನ್ನೆಲ್ಲ ನಿಮ್ಗೆ ಅನೇಕ ಸಲ ಹೇಳಿ. ಬರೀ ಅಶ್ವತ್ಥ ಮರನೇ ಕಾಪಾಡಬೇಕಾ? ನಮ್ಮಲ್ಲಿ ಅಶ್ವತ್ಥ ಮರ ಇಲ್ಲ, ಏನು ಮಾಡೋದು ಅಂದರೆ ಬೇರೆ ಮರದ ಕೆಳಗಡೆ ಹೋಗಿ ಕೂತ್ಕೊಳ್ಳಿ. ನಿಮ್ಮಲ್ಲಿ ಬದಲಾವಣೆ ಆಗದಿದ್ರೆ ಅಹೋರಾತ್ರ ಇನ್ನು ಮುಂದೆ ವಿಡಿಯೋ ಮಾಡೋದು ಬಿಟ್ಬಿಡ್ತಾನೆ, ನಿಮ್ಮ ಹತ್ರ ಮಾತಾಡೋದು ಬಿಟ್ಬಿಡ್ತಾನೆ. ನೀವು ಹೇಳಿ ಹಿಂಗೆ ನನ್ನಲ್ಲಿ ಬದಲಾವಣೆ, ಅದು ಯಾವುದೇ ಕ್ಯಾನ್ಸರ್ ಇರಲಿ, ಟ್ಯೂಮರ್ ಇರಲಿ, ಗ್ರ್ಯಾಜುವಲ್ ಆಗಿ ಕಡಿಮೆ ಆಗಿಬಿಡುತ್ತೆ ಆ ದುಃಖ. ಇದನ್ನು ನೀವು ಅಬ್ಸರ್ವ್ ಮಾಡಿ. ಈ ಒಂದು ಅಭಿಯಾನ ಮಾಡೋಣ, ಜನಗಳು ಅಶ್ವತ್ಥ ಮರದ ಕೆಳಗಡೆ ಹೋಗಿ ಕೂತ್ಕೊಳ್ಳೋ ಅಭಿಯಾನ ನೋಡಿ, ಮತ್ತೆ ನೀವು ಆಶ್ಚರ್ಯಪಡ್ತೀರಿ. ಹಂಗೆ ಉದಾರಿಯಾಗಿ ಕೂತ್ಕೊಳ್ಳಿ, ಆ ಮರಕ್ಕೆ ಉಪಕಾರ ಮಾಡೋದು ಅಷ್ಟೇ ಅಲ್ಲ, ಬೇರೆ ನೋಡಿ ಹೆಂಗೆ ಇದಕ್ಕೆಲ್ಲ ಬೇಕಾದಷ್ಟು ಆಗ್ತಿದೆ. ಅರೆ 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 ಅದಕ್ಕೆ ಖುಷಿ ಪಡ್ತಾ ಇದೆ. ಮರನ ಹೊಗಳ್ತಾ ಇದ್ರೆ ಆ ಸಂತಾನ ಖುಷಿ ಪಡ್ತಾ ಇದೆ ನೋಡಿ ಮರ. ಇದನ್ನೇ ಹೇಳೋದು. ಇವನ್ನೆಲ್ಲ ಪೂರ್ವಜರ ಮೂಢನಂಬಿಕೆಗಳು ಅಂತ ತಿಳ್ಕೊಡುದು. ಕಲ್ಲು ನಾಗರ ಕಂದರೆ ಹಾಲೆರವರಯ್ಯ, ಅದು ಮೂಢನಂಬಿಕೆ. ಆದರೆ ಕಲ್ಲು ನಗರ ಎಲ್ಲಿಯೇ, ನಾಗರ ಇಲ್ಲಿ ಯಾಕೆ ಇಟ್ಟರು ಅಂದರೆ ಇಲ್ಲಿ ನಾಗಗಳು ಜಾಸ್ತಿ ಇರುತ್ತೆ. ನೀವು ಅವುಗಳನ್ನ ಕೊಲ್ಲಬೇಡಿ, ಕಲ್ಲಿನ ಮುಖಾಂತರ ಕೊಲ್ಲಬೇಡಿ, ಕಲ್ಲಿನ ಮುಖಾಂತರ ಕಲಿಸುವ ಪಾಠ. ನಾಗ ಪೂಜ್ಯನೀಯ, ನಾಗ ಜ್ಞಾನದ ಸಂಕೇತ, ನಾಗ ರೈತನ ಸಂಕೇತ, ನಾಗ ರೈತನ ಮಿತ್ರ, ನಮ್ಮ ಆಹಾರಕ್ಕೆ ಕಾರಣ ನಾಗ, ಭೂ ಅಂತರ್ಜಲಕ್ಕೆ ಕಾರಣ ನಾಗ. ನಾಗಗಳಿಲ್ಲ ಅಂದರೆ ಭೂಲೋಕ ಇಲ್ಲ ಅಂತ ತಿಳಿಸಿ ಹೇಳುವ ಒಂದು ಫಲಕಗಳ ನಾಗ ಕಲ್ಲುಗಳು. ಅದರಲ್ಲಿ ಎಲ್ಲಿ ನಮ್ಮ ಕಿವಿಲಿ ಹೋಗೋ ಹುಳನೂ ನಾಗರ ಸಂತಾನಕ್ಕೆ ಸೇರಿಸ್ತಾರೆ. ಆ ವಾಸುಕಿ ಅನಂತ ಶೇಷ ಕದ್ಮನಾಗ ಕಂಬಲಂ ಅರ್ಧರಾಷ್ಟ್ರ ಕಾಲಿಯಂ ಶಂಖಪಾಲ ತಕ್ಷಕಂ
ಶಂಖಪಾಲ ಅಂತ ಒಂದು ಹುಳ ಇದೆ. ಆ ಹುಳ ಕಿವಿಲಿ ಹೋಗುತ್ತೆ ಅಂತ ಭಯ ಬೀಳಿಸ್ತಾರೆ ಹಳ್ಳಿಗಳಲ್ಲಿ. ಆ ಹುಳ ಕೂಡ ನಮ್ಮ ಜೀವನಕ್ಕೆ ತುಂಬ ಉಪಕಾರಿ. ಹಾಗೆ ಎಲ್ಲ ಸರ್ಪ ಸಂತಾನಕ್ಕೂ ಇದು ಆಸರೆಯಾಗಿದೆ. ಅದಕ್ಕೆ ಊರೂರಲ್ಲಿ ಅಶ್ವತ್ಥದ ಮರ ಇದ್ದರೆ ಸಾಕು, ಬೇರೆ ಮರಗಳು ಅದಷ್ಟೇ ಸಂತಾನೋತ್ಪತ್ತಿ ಮಾಡ್ಕೊಂಡ್ಬಿಡುತ್ತೆ. ಬೇರೆ ಕ್ರಿಮಿಕೀಟಗಳು, ಹಕ್ಕಿ ಪಿಕ್ಕಿಗಳು ಅವುಗಳ ಸಂತಾನೋತ್ಪತ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಶ್ವತ್ಥ ಮರವನ್ನು ಡ್ಯಾಮೇಜ್ ಮಾಡಕ್ಕೆ ಹೋಗ್ಬೇಡಿ, ಬೇರೆ ಮರಗಳನ್ನು ಮಾಡಕ್ಕೆ ಹೋಗ್ಬೇಡಿ. ಇವತ್ತು 1 ಗಂಟೆಗೆ 3,500 ಚಾರ್ಜಸ್ ಕೊಡ್ತಾ ಇದ್ದಾರೆ ಜನ. ಅಂದರೆ ನಿಮ್ಗೆ ಯಾಕೆ ಆ ದುರ್ಗತಿ ಬರೋದು? ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನೀವು ಗೂಗಲ್ ಮಾಡಿ ಹೈಪರ್ಬ್ಯಾರಿಕ್ ಆಕ್ಸಿಜನ್ ಥೆರಪಿ ಅಂತ ಗೂಗಲ್ ಮಾಡಿ, HPOT ಅಂತ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ 1 ಗಂಟೆಗೆ 3,500 ರೂಪಾಯಿ ಕೊಡ್ತಾ ಇದ್ದಾರೆ ಆರೋಗ್ಯಕ್ಕೋಸ್ಕರ. ಪಕ್ಕದ ಮನೆಯಲ್ಲೇ ಅದಕ್ಕಿಂತ 1000 ಪಟ್ಟು ಆಕ್ಸಿಜನ್ ಕೊಡೋಂಥ ಮರ ಇದೆ. ಏನೂ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಮೂಗಲ್ಲೇ ಹವಾ ಹೋಗುತ್ತೆ, ಇಲ್ಲಿ ಹವಾ ಹೋಗುತ್ತೆ. ಅಲ್ಲಿ ಒಂದು ಮರ ಬಿಡೋಷ್ಟು ಕೊಡೋದಿಲ್ಲ ಅವರು 1 ಗಂಟೆಯಲ್ಲಿ. ಮರ 1 ಗಂಟೆಯಲ್ಲಿ ಅಲ್ಲ, 1 ಗಂಟೆಯಲ್ಲಿ ಕೊಡೋದು, 1 ನಿಮಿಷದಲ್ಲಿ ಕೊಡೋದಕ್ಕಿಂತ ಕಡಿಮೆನೇ ಅವರು 1 ಗಂಟೆಯಲ್ಲಿ ಕೊಡೋದು. ಅದ್ರ ಬದಲು ಮರಗಳ ಕೆಳಗೆ ಹೋಗಿ ಕೂತ್ಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗದೆ ಇದ್ದರೆ ಅಹೋರಾತ್ರ ನೀನು ಸುಳ್ಳ, ನೀನು ಯೂಸ್ಲೆಸ್ ಫೆಲೋ ಅಂತ ಹೇಳಿ ದೊಡ್ಡ ದೊಡ್ಡ ಆ್ಯಕ್ಟರ್ಸು, ಮಿಲಿಯನೇರ್ಸು, ಬಿಲಿಯನೇರ್ಸ್ ಎಲ್ಲ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ HPOTನ. ದಿನ ಹೋಗಿ ಅದರಲ್ಲಿ ಮಲ್ಕೋತಾರೆ. ಅದು ಡೇಂಜರಸ್ ಕೂಡ ಎಷ್ಟೋ ಸಲ. ಯಾಕೆ ಅಂದರೆ ಅದರಲ್ಲಿ ನೀವು ಗೊತ್ತಿಲ್ಲದೆ ಮೆಟಲ್ ಎಲ್ಲ ತೊಗೊಂಡೋದ್ರೆ ಅದು ಎಲೆಕ್ಟ್ರಿಕ್ ಅಲ್ವಾ. ಅದರ ಬದಲು ನೀವು ಈ ಮರಗಳ ಕೆಳಗಡೆ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ.